ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಈ ಶೆಕೆ ಬೇಕಾದ್ರೂ ತಡ್ಕೋಬಹುದು, ಆದ್ರೆ ಈ ಹುಡುಗಿ ಸಂಭ್ರಮ ಮಾತ್ರ ತಡ್ಕೊಳಕ್ಕಾಗಲ್ಲ ಕಣೆ. ಯಾಕಮ್ಮ, ಏನಾಯ್ತು? ಯಾವ ಹುಡುಗಿ ಏನ್ ಮಾಡಿದ್ಲು ನಿನ್ಗೆ? ಮತ್ತಿನ್ಯಾರೆ, ಮೀರಾ ನೋಡಲ್ಲಿ ಹೇಗ್ ಹಾಡು ಹೇಳ್ಕೊಂಡು ಕೂತಿದ್ದಾಳೆ ಅಂತ. ಈ ಮನೆ ಹುಡುಗರಿಗೆ ಅದೇನ್ ಮೋಡಿ ಮಾಡಿದಾಳೋ ಅಲ್ಲೂ ಕೂತವೆ. ಅಮ್ಮ, ನೀನಾಗ್ಲೇ ಅಮ್ಮ ಒಡವೆ ವಿಷಯ ಮಾತಾಡ್ತಿದ್ದೆ, ಈಗ ಯಾಕೆ ಮೀರನ್ ವಿಷಯ ಮಾತಾಡ್ತಿದ್ಯಾ? ಅದ್ ಸರಿ, ಈಗ ಯಾಕೆ ಅಮ್ಮಗೆ ಒಡವೆ ಮಾಡಿಸ್ತಿದ್ಯಾ? ಅವಳೇನಾದ್ರೂ ಕೇಳಿದ್ಲಾ? ಇಲ್ಲ ಅಹಲ್ಯ, ಅವಳೇನ್ ಕೇಳಲಿಲ್ಲ, ನಾನೇ ಮಾಡ್ಸೋ ಯೋಚನೆಯಲ್ಲಿದ್ದೆ. ಯಾಕಮ್ಮ? ಅದನ್ನ ಟೈಮ್ ಬಂದಾಗ ಹೇಳ್ತೀನಮ್ಮ. ಯಾರಿಗ್ ಗೊತ್ತು, ಇಷ್ಟರಲ್ಲ ಆ ಟೈಮ್ ಬಂದ್ರೂ ಬರ್ಬೋದು. ಆದ್ರೆ ಅಮ್ಮ, ಈ ರೀತಿ ಹುಚ್ಚುಚ್ಚು ಕನ್ಸೆಲ್ಲ ಕಾಣ್ಬೇಡ. ತಗೋ ಮೀರಾ, ಊಟ ಮಾಡು. ಮೀರಾ ತಗೋ. ಊಟ ಮಾಡೆ. ಈ ತರ ಕಲ್ಕಂಬದ ತರ ಕೂತ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ. ಊಟ ಮಾಡೆ, ಗೊತ್ತಾಯ್ತು? ಊಟ ಮಾಡಿ ಮೀರಮ್ಮ, ಈಗಾಗಲೇ ತುಂಬಾ ಹೊತ್ತಾಗಿದೆ. ಊಟ ಮಾಡೋದಷ್ಟೇ ಅಲ್ಲ, ಊಟ ಮಾಡಾದ್ಮೇಲೆ ಇನ್ನೊಂದು ಹಾಡು ಹಾಡ್ಬೇಕು. ನಾನು ಬರ್ತೀನಿ, ಅಡುಗೆ ಮನೆ ಚೂರು ಕೆಲಸ ಇದೆ. ಸೂಪರ್ ಕಣೆ ಮೀರಾ, ತುಂಬಾ ಚೆನ್ನಾಗಿ ಆಡು. ನಿಜ ಹೇಳ್ತೀನಿ ಕಣೆ, ನೀನ್ ಇದೇ ತರ ಆಡ್ತಾ ಇದ್ರೆ ಮುಂದೆ ದೊಡ್ಡ ಸಿಂಗರ್ ಆಗ್ತೀಯ. ಹೌದು ಅಕ್ಕ, ನೀನ್ ಸೂಪರ್ ಆಗಿ ಆಡ್ತೀಯ. ನೀವಿಬ್ರು ಸುಮ್ಮನೆ ಗಾಳಿ ಹಾಕ್ಬಿಡಿ, ನಾನೇನು ಉಪ್ಕೊಂಡು ಮೇಲ್ ಹಾರ್ ಹೋಗಲ್ಲ. ನಿಜ ಹೇಳ್ತಿದ್ದೀನಿ ಕಣೆ, ಸುಮ್ಮನೆ ನೀನು ಹೊಗಳ ಕೇಳ್ತಾ ಇಲ್ಲ ನಾನು. ಅರೆ ಹೋಗ್ಲಿ ಬಿಡೋ ಗುಗ್ಗು, ಅದಕ್ಕೆ ಯಾಕೆ ಸಿಟ್ ಮಾಡ್ಕೋತ್ಯಾ? ಏನೋ ನನ್ ಖುಷಿಗೆ ನಿನ್ ಖುಷಿಗೆ ಅಂತ ಹಾಡು ಹೇಳ್ತೀನಿ ಅಷ್ಟೆ, ದೊಡ್ಡ ಸಿಂಗರ್ ಆಗೋದಕ್ಕೇನಲ್ಲ. ಹಾಗಂತ ನೀನ್ ದೊಡ್ಡ ಸಿಂಗರ್ ಆಗ್ಬಾರ್ದು ಅಂತ ಏನಿಲ್ವಲ್ಲ. ಹೇಗೂ ನಿನಗೆ ಆಡೋದು ಅಂತಂದ್ರೆ ಇಷ್ಟ. ನಿನಗೆ ಇಷ್ಟ ಇಲ್ಲದೆ ಇರೋ ಮ್ಯಾಕ್ಸ್ ಅಲ್ಲಿ ಕಷ್ಟ ಪಡೋದ್ರ ಬದಲು ಇದನ್ನೇ ಸೀರಿಯಸ್ ಆಗಿ ತಗೋಬೋದಲ್ವ? ನೀನ್ ಸೀರಿಯಸ್ ಆಗಿ ತಗೊಂಡ್ರೆ ನಿನ್ ಕರಿಯರು ಚೆನ್ನಾಗಿರುತ್ತೆ. ನೋಡೋಣ ಅನಿ, ನನ್ಗೆ ನಾನ್ ಹಾಡೋದನ್ನ ನೀವ್ಗಳು ಬಿಟ್ರೆ ಮತ್ತಿನ್ ಯಾರಾದ್ರೂ ಇಷ್ಟ ಪಡ್ತಾರೋ ಇಲ್ವೋ ಅನ್ನೋದೇ ಡೌಟು. ಅಂಥದ್ರಲ್ಲಿ ಸಿಂಗರ್ ಆಗೋದು, ದೊಡ್ಡ ಸಿಂಗರ್ ಆಗೋದು, ಅದನ್ನೇ ನನ್ ಕರಿಯರ್ ಮಾಡ್ಕೊಳ್ಳೋದು ಅಂದ್ರೆ ಅದೆಲ್ಲ ದೂರದ ಮಾತು. ಆ ತರ ಏನು, ನಥಿಂಗ್ ಇಸ್ ಇಂಪಾಸಿಬಲ್ ಕಣ. ಅದ್ ಸರಿ, ಈ ಪ್ರತೀಕ್ ಯಾರು? ಅರೆ ನಿನಗೆ ಗೊತ್ತಾಯ್ತು? ಬೆಳಿಗ್ಗೆ ನಿನಗೆ ಬೊಕ್ಕೆ ಬಂದಿತ್ತಲ್ಲ, ಅದ್ರಲ್ಲಿ ಪ್ರತೀಕ್ ಅಂತ ಹೆಸರಿತ್ತು, ಅದಕ್ಕೆ ಕೇಳಿ. ಅದ್ ಸರಿ, ನಿನಗೆ ಬೊಕ್ಕೆ ಯಾಕೆ ಕಳ್ಸಿದ್ದಾರೆ? ಓ ಅದಾ ಒಂದ್ ದೊಡ್ಡ ಕತೆ, ಆಕ್ಚುಲಿ ಫನಿ ಕತೆ. ಹೀಗೆ ನನ್ಗೆ ಮ್ಯಾಥ್ಸ್ ಹೇಳ್ಕೊಡುವಾಗ ಬಾಯಿ ತಪ್ಪಿ ಏನೋ ಅಂದ್ಬಿಟ್ರು. ನಾನು ಅದನ್ನ ಸೀರಿಯಸ್ ಆಗಿ ತಗೊಂಡು ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೆ ಅವ್ರ ಮೇಲೆ. ಸಾರಿ ಕೇಳೋದಕ್ಕೆ ಅಂತ ಪಾಪ ಅಷ್ಟು ದೊಡ್ಡ ಬೊಕ್ಕೆ ಕಳ್ಸಿದಾರೆ ನೋಡು. ಮ್ಯಾಥ್ಸ್ ಹೇಳ್ಕೊಡ್ತಾ ಇದ್ದಾರ? ಹೂ ಕಣೋ, ಮ್ಯಾಥ್ಸ್ ಹೇಳ್ಕೊಡ್ತಾರೆ. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಗೊತ್ತಾ? ನೋಡ್ತಿರು, ಬರೋ ಎಕ್ಸಾಮ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ ಅಂತ. ಆದ್ರೆ ನೀನ್ ಓದ್ಕೊಳ್ಳೋದಕ್ಕೆ ಲೈಬ್ರರಿಗೆ ಹೋಗ್ತೀನಿ ಅಂತ ಹೇಳಿದ್ದೆ, ಈ ಹೊಸ ಟೀಚರ್ ಎಲ್ಲಿ ಸಿಕ್ಕಿದ್ರು? ಬಸಣ್ಣಿಬ್ಬ ಬಜಾರು ನಮ್ದ ಇವತ್ತು. ಬಸಣ್ಣಿಬ್ಬ ಬಸಣ್ಣಿಬ್ಬ ಅಮ್ಮು, ಯಾಕೆ ಏನ್ ಬಂದಿದ್ಯಾ ನಿಂಗೆ? ಯಾಕೆ ಮೊಬೈಲ್ ಮುಂದೆ ಒಬ್ಳೆ ಕುಳಿತಿದ್ಯಾ? ಚೂರ್ ನೋಡ್ಕೊಂಡ್ ಬರಕ್ ಆಗಲ್ವಾ ನಿನ್ಗೆ? ನನ್ ವಿಡಿಯೋ ಎಲ್ಲ ಹಾಳ್ ಮಾಡ್ಬಿಟ್ಟೆ ನೀನು. ಎಷ್ಟ್ ಚೆನ್ನಾಗಿ ಮಾಡಿದೆ ಗೊತ್ತಾ? ನಿನ್ನಿಂದೆಲ್ಲ ಕೆಟ್ಟೋಯ್ತು. ನಾನೇನೇ ಮಾಡ್ದೆ? ಈಗ ಹುಚ್ಚುಚ್ಚ ಕುಣಿಯೋದಲ್ದೆ ನನ್ ಮೇಲೆ ರೇಗಾಡ್ತೀಯಲ್ಲ? ಇದು ಹುಚ್ಚುಚ್ಚ ಕುಣಿಯೋದಲ್ಲ, ಇದು ಟಿಕ್ ಟಾಕ್ ಅಂತಾರೆ. ನಾನ್ ಎಷ್ಟ್ ಚೆನ್ನಾಗಿ ವಿಡಿಯೋ ಮಾಡಿದೆ ಗೊತ್ತಾ? ನಿನ್ನಿಂದ ಎಲ್ಲ ಹಾಳಾಗೋಯ್ತು. ಹುಚ್ಚುಚ್ಚ ಕುಣಿಯೋದಕ್ಕೆ ಹೆಸರು ಬೇರೆ ಕೇಡು. ಇದ್ರಲ್ಲಿ ವಿಡಿಯೋ ಮಾಡಿ ಹಾಕಿದ್ರೆ ಎಷ್ಟು ಜನ ಒಂದೇ ದಿನದಲ್ಲಿ ಫೇಮಸ್ ಆಗಿದಾರ ಗೊತ್ತಾ? ನಿನ್ಗೇನ್ ಗೊತ್ತು, ಎಲ್ಲದಕ್ಕೂ ಬೈತಾ ಇರ್ತೀಯ ಅಷ್ಟೇ. ಆಗ್ತಾರೆ ಆಗದೆ ಇರ್ತಾರ? ನಮ್ಮೂರಲ್ಲೂ ಹೀಗೆ ಹುಚ್ಚುಚ್ಚ ಕುಣಿಯೋರ ಹೆಸರು ಎಲ್ರೂ ಗೊತ್ತಿರ್ತಿತ್ತು. ಸ್ವಲ್ಪ ಗಂಭೀರವಾಗಿರೋದಂಗ್ ಕಲ್ತ್ಕೋ.
ಸಾಕು ಈಗ ಈ ಫೋನ್ ಎತ್ತಿಟ್ಬಿಟ್ಟು ಏನಾದ್ರೂ ಓದೋದ್ ಬರೆಯೋದಿದ್ರೆ ಮಾಡ್ಕೊ ಹೋಗ್. ವಿಡಿಯೋ ಮಾಡ್ಕೊಂಡು ಟೈಮ್ ಪಾಸ್ ಮಾಡಕ್ಕೂ ಬಿಡಲ್ವಲ್ಲ ನೀನು. ಅದ್ ಹಾಗಲ್ವೇ ಅಮ್ಮು, ನೀನೀಗ ಮದ್ವೆ ವಯಸ್ಸಿಗೆ ಬಂದಿರೋಳು, ಅದನ್ನೊಂಚೂರು ಮನ್ಸಿನಲ್ಲಿ ಇಟ್ಕೊಂಡು ನಡ್ಕೊ. ಹೀಗೆಲ್ಲ ಫೋನ್ ಮುಂದೆ ನಿಂತ್ಕೊಂಡು ತಕತೈ ಅಂತ ಕುಣಿಯೋದು ಸರಿ ಇರಲ್ಲ. ನೀನ್ ಕೆಲವು ಸೂಕ್ಷ್ಮಗಳೇ ಅರ್ಥ ಆಗಲ್ಲ ಕಣೆ. ನನ್ ಮಾತ್ ಕೇಳು, ಯಾಕೆ ಎಲ್ಲದಕ್ಕೂ ಎದುರಾಡ್ತೀಯ? ಏನಾದ್ರೂ ಓದೋದ್ ಬರೆಯೋದಿದ್ರೆ ಮಾಡು, ನಡಿ ನಡಿ, ತಗೋ ಓದ್ಕೋ. ಹೌದು ಕಣೋ, ನಾನ್ ಲೈಬ್ರರಿಗೆ ಹೋಗ್ತಿದ್ದೀನಿ. ಅಲ್ಲಿ ಹೇಗಿದ್ರು ಪ್ರತೀಕ್ ಬಂದಿರ್ತಾರೆ, ನನ್ಗೆ ಅಲ್ಲೇ ಪಾಠ ಹೇಳ್ಕೊಡ್ತಾರ ಅಷ್ಟೇ. ಅಷ್ಟೇನಾ? ಅಷ್ಟೇ. ಪ್ರತೀಕ್ ಅವರು ಯಾವ್ದೋ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದಾರೆ, ಅದಕ್ಕೆ ಲೈಬ್ರರಿಗೆ ಬರ್ತಾರೆ. ನಾನು ಅಲ್ಲೇ ಇರ್ತೀನಲ್ವಾ, ಅದಕ್ಕೆ ಅಲ್ಲೇ ಪಾಠ ಹೇಳ್ಸ್ಕೊತೀನಿ. ಅವರು ಓದ್ಕೊಳಕ್ ಬರ್ತಾರೆ ಅಂತ ಹೇಳ್ತಾ ಇದ್ದೆ. ಅವ್ರಿಗೂ ಜಾಸ್ತಿ ತಲೆ ತಿಂದು ಡಿಸ್ಟರ್ಬ್ ಮಾಡ್ಬೇಡ. ಇಲ್ಲಪ್ಪ, ನಾನೇನು ಡಿಸ್ಟರ್ಬ್ ಮಾಡಲ್ಲ. ಆಕ್ಚುಲಿ ಅವರೇ ಹೇಳ್ತಾರೆ ಯಾವ ಹಿಂಜರ್ಕೆನೂ ಇಲ್ಲದೆ ಡೌಟ್ಸ್ ಕೇಳಿ ಅಂತ. ನಾನ್ ಪದೇ ಪದೇ ಡೌಟ್ಸ್ ಕೇಳಿದ್ರು ಅವ್ರು ಏನು ಅನ್ಕೊಳ್ಳೋದಿಲ್ಲ ಗೊತ್ತಾ. ಒಳ್ಳೆ ಮನುಷ್ಯ. ನೈಸ್. ಮ್ಯಾಥ್ಸ್ ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿದೆ. ಅವ್ರು ಹೇಳ್ಕೊಡೋದಕ್ ಶುರು ಮಾಡಿದ್ಮೇಲೆ ತುಂಬಾ ಸಿಂಪಲ್ ಅನ್ಸ್ಬಿಟ್ಟಿದೆ. ಆಗ ಹೌದು ಕಣೋ, ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ, ನೋಡ್ತಾ ಇರು. ನೋಡೋಣ ಅದೆಷ್ಟು ಮಾರ್ಕ್ಸ್ ತೆಗಿತೀಯ ಅಂತ. ಆವಾಗ ಏನಾದ್ರೂ ಕಡಿಮೆ ಮಾರ್ಕ್ಸ್ ಬರ್ಬೇಕಲ್ಲ, ಅವಾಗ ಮಾತಾಡ್ತೀನಿ. ಹಾಗೇನೂ ಆಗಲ್ಲ, ನಾನ್ ಚೆನ್ನಾಗೇ ಮಾರ್ಕ್ಸ್ ತೆಗಿತೀನಿ, ನೀನೇ ನೋಡುವಂತೆ. ಹಾಗಂತ ಮಾರ್ಕ್ಸ್ ಅಂತ ತುಂಬಾ ಸ್ಟ್ರೆಸ್ ತಗೋಬೇಡ, ಆರಾಮಾಗಿ ಓದ್ಕೊ. ಲೈಬ್ರರಿಲೇ ಇರ್ಬೇಡ, ಬೇಗ ಮನೆಗೆ ಬಾ. ಸರಿ, ಬೇಗ ಬರ್ತೀನಿ. ಆಕ್ಚುಲಿ ಕ್ಯಾಂಟೀನ್ ಹತ್ರ ಸ್ಕೂಟಿ ಕೆಟ್ಟೋಗಿತ್ತು ಗೊತ್ತಾ. ಅವಾಗ ಪ್ರತೀಕ್ ಅವ್ರೆ ಪಾಪ ಕ್ಯಾಬ್ ಬುಕ್ ಮಾಡಿ ನನ್ನ ಮನೆಗೆ ಕಳ್ಸ್ಕೊಟ್ರು. ನಾನು ಆಟೋ ಹತ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಬಿಡ್ಲಿಲ್ಲ ಗೊತ್ತಾ. ಕ್ಯಾಬ್ ಡ್ರೈವರ್ ಹತ್ರ ಹುಷಾರ್ ಹೇಳಿ ನನ್ನ ಜೋಪಾನ್ವಾಗಿ ಕಳ್ಸ್ಕೊಟ್ರು. ಎಷ್ಟೊಳ್ಳೆ ಮನುಷ್ಯ. ನೈಸ್. ನೀನ್ ಹೋಗಿದ್ದು ಲೈಬ್ರರಿಗಲ್ವಾ, ಕ್ಯಾಂಟೀನ್ ಹತ್ರ ಏನ್ ಮಾಡ್ತಾ ಇದ್ದೆ? ಎಸ್ ಕರೆಕ್ಟ್. ಅಷ್ಟು ಮಾಡಿ, ಆದಷ್ಟು ಬೇಗ ಒಂದು ಮೀಟಿಂಗ್ ಫಿಕ್ಸ್ ಮಾಡಿ ಡಿಸ್ಕಸ್ ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ. ಯಾ ಬಾಯ್. ಅರೆ, ಇವನ್ ಯಾವಾಗ ಆ ಕಡೆ ಹೋದ? ನನಗೂ ಹೇಳ್ದೆ ಹೋಗಿದ್ದಾನೆ. ಲೋ ಅನಿ, ನನ್ನೊಬ್ಬನ್ನೇ ಬಿಟ್ಟು ಮೀರನ್ ಹತ್ರ ಹೋಗಿದ್ಯಾ? ಮಾಡ್ತೀನಿರು ನಿನ್ಗೆ. ನೀವೆಲ್ಲ ಒಂದಾಗಿ ನನ್ನನ್ನು ಒಂಟಿ ಮಾಡ್ತೀರಾ? ಅರೆ, ಕ್ಯಾಂಟೀನ್ಗೂ ಹೋಗ್ಬಾರ್ದಾ? ಎಷ್ಟೊತ್ತು ಅಂತ ಲೈಬ್ರರಿಲೇ ಓದ್ಕೊಂಡು ಕೂತ್ಕೊಳ್ಳೋದು. ಆಗಾಗ ನಿದ್ದೆ ಬಂದಾಗ ಕಾಫಿ ಕುಡಿಯೋದಕ್ಕೆ ಅಂತ ಕ್ಯಾಂಟೀನ್ಗೆ ಹೋಗ್ತಿರ್ತೀನಪ್ಪ. ಅಷ್ಟೇ ಅಲ್ಲ, ವಾಪಸ್ ಮನೆಗೆ ಬರುವಾಗ್ಲೂ 1 ಕಪ್ ಕಾಫಿ ಕುಡ್ಕೊಂಡೇ ಬರೋದು. ನಿನ್ಗೂ ಗೊತ್ತು ನಾನು ಕಾಫಿ ಅಂದ್ರೆ ಎಷ್ಟಿಷ್ಟ ಅಂತ. ಇದೊಳ್ಳೆ ಕಥೆ ಆಯ್ತು. ನನ್ ಬಗ್ಗೆನೇ ಒಳ್ಳೆ ಡಿಟೆಕ್ಟಿವ್ ತರ ವಿಚಾರಿಸೋದಾಗೋಯ್ತು. ಅದ್ ಸರಿ, ಮತ್ತೆ ಏನೇನ್ ಮಾಡ್ದೆ ಇವತ್ತು? ಹೇಗಿತ್ತು ಇವತ್ತಿನ ದಿನ? ಆಫೀಸ್ ಎಲ್ಲ ಹೇಗಿತ್ತು? ದಿನ ಎಲ್ಲ ಚೆನ್ನಾಗಿತ್ತು, ಆಫೀಸಲ್ಲೂ ನೋ ಪ್ರಾಬ್ಲಮ್. ಅಂದಾಗೆ ಒಂದ್ ವಿಷಯ ಹೇಳೋದನ್ನ ಮರ್ತಿದ್ದೆ. ಆಲಿ ಅದಕ್ಕೆ ಹತ್ರ ಮತ್ತಷ್ಟು ಐಡಿಯಾನ ಕೇಳ್ತಿದ್ದಾರೆ AC ಕಂಪ್ನಿಯವರು. ಹೌದಾ? ಹೌದು ಕಣೆ. ಈಗಾಗಲೇ ಅದಕ್ಕೆ ಕೊಟ್ಟಿರೋ ಐಡಿಯಾಸ್ ಮೇಲೆ ವರ್ಕ್ ನಡೀತಾ ಇದೆ. ಅದು ಅಲ್ಲದೆ ಅದಕ್ಕೆಯಿಂದ ಮತ್ತಷ್ಟು ಐಡಿಯಾ ಬೇಕು ಅಂತ ಅವ್ರು ಕೇಳಿದ್ದಾರೆ. ಅಂತೂ ಅದಕ್ಕೆ ಅವ್ರನ್ನ ಇಂಪ್ರೆಸ್ ಮಾಡಾಯ್ತು. ಅದು ಅಲ್ಲದೆ ಅದಕ್ಕೆ ಟ್ಯಾಲೆಂಟ್ನ ನೋಡಿ ನಾವು ಇನ್ನಷ್ಟು ಎಕ್ಸೈಟ್ ಆಗಿದ್ದೀವಿ. ಅದಕ್ಕೆ ನಾ ಮತ್ತೆ ಆಫೀಸಿಗೆ ಕರ್ಸ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ. ಅವ್ರು ಬಂದ್ಬಿಟ್ರೆ ನಮ್ಮ ಬಿಸ್ನೆಸ್ ಇನ್ನೂ ಹೈಪ್ ಆಗುತ್ತೆ. ನೀನೇ ಹೇಳ ಮೀರ್, ಅಷ್ಟು ಟ್ಯಾಲೆಂಟ್ ಇಟ್ಕೊಂಡು ಮನೇಲೇ ಇದ್ರೆ ಹೇಗೆ? ಅದಕ್ಕೆ ಅವ್ರು ವಾಪಸ್ ಬಂದರೆ ಚೆನ್ನಾಗಿರುತ್ತೆ ಅಂತ ನನ್ನ ಯೋಚನೆ. ಇದಕ್ಕೆ ನೀನೇನು ಹೇಳ್ತೀಯಾ? ನಾನಾ? ಚೆನ್ನಾಗಿರುತ್ತೆ. ಸರಿ ಮೀರಾ, ನಾವು ಓಡ್ತೀವಿ, ಗೊತ್ತಾಯ್ತು. ಬಾಪ್ರಾಣ. ಅಂದಾಗೆ ಮೀರಾ, ಗುರ್ತು ಪರಿಚಯ ಇಲ್ದವ್ರ ಹತ್ರ ಪಾಠ ಹೇಳ್ಸ್ಕೊಬೇಡ. ಈಗಿನ ಕಾಲದಲ್ಲಿ ಜನ ಸರಿ ಇರಲ್ಲ, ನಿನ್ಗೂ ಗೊತ್ತು. ನೋಡ್ಕೊಂಡು ಫ್ರೆಂಡ್ಶಿಪ್ ಮಾಡಿ. ಹೇ,
ಅವ್ರು ನನ್ ಸೀನಿಯರ್ ಕಣೋ. ಆಗ್ಲೇ ಹೇಳಿಲ್ವಾ ಅವರು ತುಂಬಾ ಒಳ್ಳೆಯವರು ಅಂತ. ನೈಸ್. ಆದ್ರೂ ನಿನ್ನ ಹುಷಾರಲ್ಲಿ ನೀನಿರೋದು ಒಳ್ಳೇದು. ಇರ್ತೀನಪ್ಪ. ಆದ್ರೆ ಇವತ್ತೇನು ನಿನಗ್ ನನ್ ಮೇಲೆ ಇಷ್ಟೊಂದು ಕನ್ಸನು? ಯಾವ ದೇವ್ರು ನಿನ್ಗೆ ಬುದ್ಧಿ ಕೊಡ್ತು? ದೇವ್ರ್ಯಾಕೆ ಬುದ್ಧಿ ಕೊಡ್ಬೇಕು? ನಿನ್ ಬುದ್ಧಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಈಸಿಯಾಗಿ ಯಾರು ಬೇಕಾದ್ರೂ ನಂಬಿಸ್ಬೋದು. ಅದಕ್ಕೆ ಒಂದ್ ಮಾತು ಹೇಳ್ದೆ, ಹುಷಾರಾಗಿರು ಅಂತ. ಈ ಕನ್ಸನ್ ಪನ್ಸನ್ ಏನಿಲ್ಲಮ್ಮ. ಓಕೆ. ಪಾಪ ಬಂಗಾರದಂತ ಹುಡುಗಿ, ಅದಕ್ಕೆ ಈಗ ಆಗ್ಬೇಕಿತ್ತ? ಈ ಮನೇಲಿ ಎಷ್ಟೊಂದು ಹಚ್ಕೊಂಡಿತ್ತು, ಆದ್ರೆ ಈಗ ಆಗೋಯ್ತಲ್ಲ. ಅಷ್ಟೊಂದು ದುಡ್ಡು ನೀ ಹೇಗೆ ಹೊಂದ್ಸುತ್ತೋ ಏನೋ, ಏನ್ ಕತೆನೋ. ಅಪ್ಪ ದೇವ್ರೆ, ನೀನೇ ಏನಾದ್ರೂ ಒಂದು ದಾರಿ ತೋರಿಸ್ಬೇಕಪ್ಪ ನಮ್ಮಿರಮ್ಮನ್ಗೆ. ಇಷ್ಟೊತ್ತಲ್ಲಿ ಎಲ್ಗೊಟ್ಟಿದ್ದೀರಿ ಸಾಕೇತಣ್ಣ? ನೋಡ ಸುಂದ್ರ, ಅವರಿಬ್ರಿಗೂ ನನ್ನ ಮೇಲೆ ಕೇರೇ ಇಲ್ಲ. ಯಾರ್ಗಣ್ಣ? ಮತ್ತಿನ್ಯಾರಿಗೆ? ಅನಿ ಮತ್ತೆ ಪ್ರಣಮ್ಗೆ. ನಾನು ಒಬ್ಬನೇ ಬಿಟ್ಟು ಅವರಿಬ್ಬರೇ ಅಲ್ಲಿಗೆ ಹೋಗಿದ್ದಾರೆ. ನೀನೇ ಹೇಳೋ, ಇದು ಮೋಸ ಅಲ್ವಾ? ನೀವೆಲ್ಲ ಮಲಗಿದ್ರಿ ಅನ್ಸುತ್ತೆ, ಅದಕ್ಕೆ ಕರೀದೆ ಹಾಗೆ ಹೋಗಿದ್ದಾರೆ. ಮಲಗಿದ್ರೆ ಏನಾಯ್ತು? ಮೀರಿನ ಹತ್ರ ಹೋಗ್ತೀನಿ ಅಂತ ಹೇಳಿದ್ರೆ ನಾನು ಎಂತ ನಿದ್ದೆಲಿದ್ರು ಎದ್ದು ಬರ್ತೀನಿ ಅಂತ ನಿನ್ಗೂ ಗೊತ್ತಿದೆ. ಹಾಗಿದ್ಮೇಲೆ ನನ್ನ ಬಿಟ್ಟು ಹೋಗಿದ್ದಾರೆ ಪಾಪಿಗಳು. ಸರಿ ಸರಿ, ನಾನೀಗ ಅಲ್ಲಿಗೆ ಹೋಗ್ತೀನಿ, ಅವರಿಬ್ರಿಗೂ ಕ್ಲಾಸ್ ತಗೋತೀನಿ. ಯಾಕೋ ಸುಂದ್ರ, ಯಾಕೆ ಬೇಜಾರಾಗಿದೆಯಾ? ನಾನಾ? ಇಲ್ವಲ್ಲ ಸಾಕೇತಣ್ಣ. ನಿಜವಾಗ್ಲೂ ಇಲ್ವಾ? ಸತ್ಯವಾಗ್ಲೂ ಸಾಕೇತಣ್ಣ. ಯಾಕೆ ಕೇಳ್ತಿದ್ದೀರಿ? ನೀನ್ ಸುಳ್ಳು ಹೇಳ್ತಿದ್ಯಾ ಸುಂದ್ರ, ಏನೋ ಮುಚ್ಚಿಡ್ತಿದ್ಯಾ. ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಯಾರಾದ್ರೂ ಏನಾದ್ರೂ ಅಂದ್ರ? ಹಾಗೇನಿಲ್ಲ. ಮತ್ತ್ಯಾಕೆ ಬೇಜಾರಲ್ಲಿದ್ಯಾ? ನೀನ್ ಯಾವತ್ತೂ ಹೀಗಿದ್ದವನಲ್ಲ. ನಿಜ ಹೇಳು, ನನ್ನಿಂದನೇ ಏನೋ ಮುಚ್ಚಿಡಕ್ ಟ್ರೈ ಮಾಡ್ತಿದ್ಯಾ ಅಲ್ವಾ? ಇದು ಸರಿನಾ? ಅದು ಸಾಕೇತಣ್ಣ, ಈ ಮನೇಲಿ ಯಾವುದು ಸರಿ ಇಲ್ಲ.